ನಮಸ್ಕಾರ. 438 ಮಾರ್ಕ್ಸ್ಗೆ MBBS ಗೌರ್ಮೆಂಟ್ ಸೀಟ್ ಇನ್ ಕೊಪ್ಪಳ ಇನ್ಸ್ಟಿಟ್ಯೂಟ್ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಕ್ಕಿತಾ? ಹಾಗಾದ್ರೆ ಜನರಲ್ ಮೆರಿಟ್ SC ST 2A ಕ್ಯಾಟಗರಿ, 3A ಕ್ಯಾಟಗರಿ, 3B ಕ್ಯಾಟಗರಿ ಮತ್ತು ಕಲ್ಯಾಣ ಕರ್ನಾಟಕಗಳಿಗೆ ಕಳೆದ ವರ್ಷ ಎಷ್ಟೆಷ್ಟು ಕಟ್ ಆಫ್ ನಿಂತಿತ್ತು ಮತ್ತು ನೀಟ್ 2026 ಅಲ್ಲಿ ಈ ವರ್ಷ ಎಷ್ಟು ಕಟ್ ಆಫ್ ಹೋಗ್ಬೋದು ಅನ್ನೋದನ್ನ ಏನೈತ್ಲ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಕ್ಯಾಟಗರಿ ವೈಸ್ ಕಟ್ ಆಫ್ ಅನ್ನ ಅನಲೈಸಿಸ್ ಮಾಡೇನಿ. ಹಾಗಾದ್ರೆ ವಿಡಿಯೋ ಏನೈತ್ಲ ಕೊನೆ ಮಟ್ಟ ನೋಡ್ರಿ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕೊಪ್ಪಳ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜಿನ ಲಾಸ್ಟ್ ಇಯರ್ ಎಷ್ಟೆಷ್ಟು ಕಟ್ ಆಫ್ ಇತ್ತು ಮತ್ತು ಈ ವರ್ಷ ಎಷ್ಟು ಕಟ್ ಆಫ್ ಹೋಗ್ಬೋದು ಅನ್ನೋದೇನೈತ್ಲ ಕಂಪ್ಲೀಟ್ ಆಗಿ ಏನೈತ್ಲ ಎಕ್ಸ್ಪ್ಲೈನ್ ಮಾಡೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಯಾವ ಕಾಲೇಜದ ವಿಡಿಯೋ ಮಾಡು ಅಂತ ಹೇಳಿ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ. ನಮ್ಮ ಕರ್ನಾಟಕ ಒಳಗೆ ಆಲ್ರೆಡಿ ನೋಡಿರ್ಬೋದು ಈ ವರ್ಷ 550 MBBS ಸೀಟು ಇನ್ಕ್ರೀಸ್ ಆಗತ್ತವು. ಅದು ಎಲ್ಲೆಂದ್ರೆ ಗೌರ್ಮೆಂಟ್ ಕಾಲೇಜ್ ಒಳಗೆ ಒಂದು ಸ್ವಲ್ಪ ಕಟ್ ಆಫ್ ಒಳಗೂ ವೇರಿಯೇಷನ್ ಆಗೋ ಚಾನ್ಸಸ್ಸು ಜಾಸ್ತಿ ಐತಿ. ಮತ್ತು ಇನ್ನೂ ಪ್ರೈವೇಟ್ ಮೆಡಿಕಲ್ ಕಾಲೇಜ್ದಾಗೂ ಸೀಟ್ ಇನ್ಕ್ರೀಸ್ ಆಗೋ ಚಾನ್ಸಸ್ ಅಂತೂ ಬಹಳಷ್ಟು ಅದಾವು. ಮತ್ತು ಹೊಸದಾಗಿ ಮೆಡಿಕಲ್ ಕಾಲೇಜ್ಗಳು ಓಪನ್ ಆಗೋ ಚಾನ್ಸಸ್ ಯಾವುದಂದ್ರೆ ಕನಕಪುರ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಆಳ್ವಾಸ್ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಕರ್ನಾಟಕ ರೆಡ್ಡಿ ಸಂಘ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಮತ್ತು ಇನ್ನೊಂದೇನಂದ್ರೆ ಬಾಗಲಕೋಟೆ ಮೆಡಿಕಲ್ ಕಾಲೇಜ್ ಅಂತ ಬಹಳಷ್ಟು ಜನ ಹೇಳತ್ತಾರೋ. ಅದು ಒಂದು ಸ್ವಲ್ಪ ಡಿಲೇ ಆಗ್ಬೋದು. ನೆಕ್ಸ್ಟ್ ನೋಡ್ಬೇಕಂದ್ರೆ ಈ ವಿಡಿಯೋ ಒಳಗೆ ಇನ್ನೊಂದೇನಂದ್ರೆ ಮಾರ್ಕ್ಸ್ ವರ್ಸಸ್ ರ್ಯಾಂಕಿಂಗ್. ಬಹಳಷ್ಟು ಜನ ಮಾರ್ಕ್ಸನ್ನ ಹೇಳತ್ತಾರ. ಅಂದ್ರೆ ಒಂದು ಸ್ವಲ್ಪ ಐಡಿಯಾ ಇರ್ಲೈತಿ. 2025 ಒಳಗೆ 500 ಮಾರ್ಕ್ಸಿಗೆ ಎಷ್ಟು ರ್ಯಾಂಕಿಂಗ್ ಇತ್ತಂದ್ರೆ ಆಲ್ ಇಂಡಿಯಾ ರ್ಯಾಂಕಿಂಗು 52,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಬಂದಿತ್ತು. ಅದ ನೀವು 2024 2,05,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಇತ್ತು. ಅದ ನೀವು 2023 ನೋಡ್ಬೇಕಂದ್ರೆ 1,08,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಇತ್ತು. ನೆಕ್ಸ್ಟ್ ಯಾವುದಂದ್ರೆ SC ಕ್ಯಾಟಗರಿ ಇದು. ಮೊದಲು SC ಕ್ಯಾಟಗರಿದು ಕಟ್ ಆಫ್ ಅನ್ನ ನೋಡೋಣ. SC ಕ್ಯಾಟಗರಿ ಜನರಲ್ ಮೆರಿಟ್ ಇದು 1,42,000 ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಕಳೆದ ವರ್ಷ ಎಷ್ಟು ಮಾರ್ಕ್ಸಿಗೆ ಅಂದ್ರೆ 438 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಈ ವರ್ಷ ಏನೈತಿ A B C ಅಂತ C ಅಂತ ಡಿವೈಡ್ ಆಗ್ಯಾವು. ಒಂದು ಸ್ವಲ್ಪ ಕಟ್ ಆಫ್ ವೇರಿಯೇಷನ್ ಆಗ್ತತಿ. ನಾವು ಲಾಸ್ಟ್ ಇಯರ್ದು ಹೇಳತ್ತೀವಿ, ಒಂದು ಸ್ವಲ್ಪ ಭಾಳ ಏನು ವೇರಿಯೇಷನ್ ಆಗಂಗಿಲ್ಲ. ನೆಕ್ಸ್ಟ್ ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ 1,81,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಅದು ಸುಮಾರು ಎಷ್ಟು ಮಾರ್ಕ್ಸ್ ಇತ್ತಂದ್ರೆ 415 ಮಾರ್ಕ್ಸ್ ಇತ್ತು. ಮತ್ತು ಜನರಲ್ ಮೆರಿಟಿಗೆ 438 ಮಾರ್ಕ್ಸ್ ಇತ್ತು. ನಿಮ್ಮದೆಲ್ಲರೇ ಕಲ್ಯಾಣ ಕರ್ನಾಟಕ ರಿಸರ್ವೇಷನ್ ಅದು ಇದ್ರೆ ನೋಡ್ಬೋದು ನೀವು ಎಷ್ಟು ಡಿಫ್ರೆನ್ಸ್ ಆಗ್ತೈತಿ ಅಂದ್ರೆ 15 ಮಾರ್ಕ್ಸ್ ಟೋಟಲ್ ಆಗಿ 23 ಮಾರ್ಕ್ಸ್ ಏನೈತಲ್ಲ ಡಿಫ್ರೆನ್ಸ್ ಆಗ್ತೈತಿ. ನೆಕ್ಸ್ಟ್ ಕನ್ನಡ ಮೀಡಿಯಂ ರಿಸರ್ವೇಷನ್ ಇದ್ರೆ ಎಷ್ಟು ಮಾರ್ಕ್ಸ್ ಎಷ್ಟು ರ್ಯಾಂಕಿಗೆ ಅಂದ್ರೆ 1,62,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಸುಮಾರು 426 ಮಾರ್ಕ್ಸಿಗೆ 426 ಮಾರ್ಕ್ಸಿಗೆ. ನೆಕ್ಸ್ಟು ರೂರಲ್ ರಿಸರ್ವೇಷನ್ ಇದ್ರೆ ಎಷ್ಟಂದ್ರೆ 1,64,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 425 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟು ರೂರಲ್ ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಇದ್ರೆ 1,93,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಸುಮಾರು 410 ಮಾರ್ಕ್ಸಿಗೆ. ನೋಡ್ಬೋದು ನೀವು ಜನರಲ್ ಮೆರಿಟ್ SC ಕ್ಯಾಟಗರಿ ಜನರಲ್ ಮೆರಿಟಿಗೆ ಮತ್ತು ಹೈದರಾಬಾದ್ ಕರ್ನಾಟಕ ರೂರಲ್ ಕೋಟಾದಾಗ ಎಷ್ಟು ಡಿಫರೆನ್ಸ್ ಐತೆ ಅಂದ್ರೆ 50,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಡಿಫರೆನ್ಸ್ ಐತಿ. ರಿಸರ್ವೇಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗ್ತೈತೆ ಅನ್ನೋದು ಇಲ್ಲಿ ಗೊತ್ತಾಗ್ತೈತಿ. ನೆಕ್ಸ್ಟ್ ನೋಡ್ಬೇಕಂದ್ರೆ ಈ ವರ್ಷನೂ ಈ ಥರನ ವೇರಿಯೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ನೆಕ್ಸ್ಟ್ ಯಾವುದಂದ್ರೆ ST ಕ್ಯಾಟಗರಿ ಜನರಲ್ ಮೆರಿಟು 1,45,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಕಳೆದ ವರ್ಷ ಸುಮಾರು 438 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟು ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ರಿಸರ್ವೇಷನ್ದು ಲಾಸ್ಟ್ ಇಯರ್ ಸುಮಾರು 423 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು.
ಜನರಲ್ ಮೆರಿಟಿಗೆ ಮತ್ತು ಹೈದರಾಬಾದ್ ಕರ್ನಾಟಕ ಎಷ್ಟು ಮಾರ್ಕ್ಸ್ ಡಿಫ್ರೆನ್ಸ್ ಆಗೈತೆ ಅಂದ್ರೆ 15 ಮಾರ್ಕ್ಸ್ ಏನೈತಲ್ಲ ಡಿಫ್ರೆನ್ಸ್ ಆಗೈತಿ. ನೆಕ್ಸ್ಟು ಹೈದರಾಬಾದ್ ಕರ್ನಾಟಕ ಕನ್ನಡ ಮೀಡಿಯಂ ರಿಸರ್ವೇಷನು 1,95,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು, ಸುಮಾರು 408 ಮಾರ್ಕ್ಸಿಗೆ. ಜನರಲ್ ಮೆರಿಟ್ಗೆ ಇಲ್ಲಿ ಎಷ್ಟಂದ್ರೆ 50,000 ರ್ಯಾಂಕಿಂಗ್ ಡಿಫ್ರೆನ್ಸ್ ಐತಿ. ಅದು ಗೌರ್ಮೆಂಟ್ ಕಾಲೇಜಿನ ಗೌರ್ಮೆಂಟ್ ಸೀಟಿಗೆನ ಇಷ್ಟು ಡಿಫ್ರೆನ್ಸ್ ಐತಿ. ನೆಕ್ಸ್ಟ್ ರೂರಲ್ ಹೈದರಾಬಾದ್ ಕರ್ನಾಟಕ 1,02,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 463 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟ್ ಈ ವರ್ಷನೂ ಕಟ್ ಆಫ್ ವೇರಿಯೇಷನ್ ಆಗೋ ಚಾನ್ಸಸ್ಸು ಜಾಸ್ತಿ ಐತಿ. ಮತ್ತು ಕಂಪ್ಲೀಟ್ ಕೆಟಗರಿ ವೈಸ್ ಲಾಸ್ಟ್ ಇಯರ್ ಎಷ್ಟೆಷ್ಟು ಕಟ್ ಆಫ್ ನಿಂತೈತಿ ಅನ್ನೋದೇನೈತಿ ಮತ್ತು ಈ ವರ್ಷ ಎಷ್ಟು ಕಟ್ ಆಫ್ ನಿಂದಿರ್ಬೋದು ನಮ್ಮ ಯೂಟ್ಯೂಬ್ ಚಾನಲ್ದಾಗ ಸಪ್ರೇಟಾಗಿ ಏನೈತಿಲ್ಲ ST ಕೆಟಗರಿ ಮತ್ತು ಎಲ್ಲ ಕೆಟಗರಿದು ವಿಡಿಯೋ ಅಪ್ಲೋಡ್ ಆಗೈತಿ, ಚೆಕ್ ಮಾಡ್ಬೋದು. ನೆಕ್ಸ್ಟ್ ಯಾವುದಂದ್ರೆ ಕೆಟಗರಿ 1 ಜನರಲ್ ಮೆರಿಟು 57,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಸುಮಾರು 496 ಮಾರ್ಕ್ಸಿಗೆ. ಮತ್ತು ಹೈದರಾಬಾದ್ ಕರ್ನಾಟಕ 79,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು, ಸುಮಾರು 479 ಮಾರ್ಕ್ಸಿಗೆ. ನೋಡ್ಬೋದು ನೀವು ಜನರಲ್ ಮೆರಿಟಿಗೆ ಮತ್ತು ಕಲ್ಯಾಣ ಕರ್ನಾಟಕ ಕೋಟಾದಲ್ಲಿ ಎಷ್ಟು ಡಿಫ್ರೆನ್ಸ್ ಆಗ್ತೈತೆ ಅನ್ನೋದು. ನೆಕ್ಸ್ಟ್ ಯಾವುದಂದ್ರೆ 2A ಕೆಟಗರಿ ಜನರಲ್ ಮೆರಿಟ್ 55,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಅದು ಸುಮಾರು ಲಾಸ್ಟ್ ಇಯರು 498 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಕೋಟಾದಲ್ಲಿ ಸುಮಾರು ಆಲ್ ಇಂಡಿಯಾ ರ್ಯಾಂಕಿಂಗ್ 83,000 ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು, ಸುಮಾರು 476 ಮಾರ್ಕ್ಸ್ಗೆ. ನೋಡ್ಬೋದು ಕಲ್ಯಾಣ ಕರ್ನಾಟಕ ರಿಸರ್ವೇಷನ್ ಇದ್ರೆ ಎಷ್ಟು ಮಾರ್ಕ್ಸಿಂಗ್ ಡಿಫ್ರೆನ್ಸ್ ಆಗೈತಿ, ಇಲ್ಲಿ ಅರೌಂಡ್ 20 ಮಾರ್ಕ್ಸ್ ಏನೈತಿಲ್ಲ ಡಿಫ್ರೆನ್ಸ್ ಆಗೈತಿ. ಮತ್ತು ಇನ್ನೊಂದು ಕನ್ನಡ ಮೀಡಿಯಂ ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ ಸುಮಾರು 96,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಅದು ಸುಮಾರು ಎಷ್ಟು ಮಾರ್ಕ್ಸಿಗೆ ಅಂದ್ರೆ 467 ಮಾರ್ಕ್ಸಿಗೆ. ಮತ್ತು ರೂರಲ್ ಹೈದರಾಬಾದ್ ಕರ್ನಾಟಕದಲ್ಲಿ ಸುಮಾರು 90,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 471 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೋಡ್ಬೋದು ನೀವು 2A ಕೆಟಗರಿ ಒಳಗೆ ಜನರಲ್ ಮೆರಿಟಿಗೆ ಮತ್ತು ಹೈದರಾಬಾದ್ ಕರ್ನಾಟಕ ಮತ್ತು ಕನ್ನಡ ಮೀಡಿಯಂ ಹೈದರಾಬಾದ್ ಕರ್ನಾಟಕಕ್ಕೆ ಆಲ್ಮೋಸ್ಟ್ ಆಲ್ 40,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಏನೈತಲ್ಲ ಡಿಫರೆನ್ಸ್ ಐತಿ. ನೆಕ್ಸ್ಟ್ ಯಾವುದಂದ್ರೆ 2B ಕೆಟಗರಿ ಜನರಲ್ ಮೆರಿಟ್ ನೋಡ್ಬೇಕಂದ್ರೆ 54,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು, ಸುಮಾರು 498 ಮಾರ್ಕ್ಸಿಗೆ. ನೆಕ್ಸ್ಟು ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಕೋಟಾದಲ್ಲಿ ಸುಮಾರು ಆಲ್ ಇಂಡಿಯಾ ರ್ಯಾಂಕಿಂಗ್ 72,000 ವರೆಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು, 484 ಮಾರ್ಕ್ಸಿಗೆ. ನೆಕ್ಸ್ಟು ಹೈದರಾಬಾದ್ ಕರ್ನಾಟಕ ರೂರಲ್ ಇದರದ್ದು ಸುಮಾರು 94,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 469 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟ್ ಯಾವುದಂದ್ರೆ 3B ಕೆಟಗರಿ ಹೈದರಾಬಾದ್ ಕರ್ನಾಟಕ 67,000 ವಿತ್ 488 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟು ರೂರಲ್ ಹೈದರಾಬಾದ್ ಕರ್ನಾಟಕ 77,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಸುಮಾರು 480 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟು 3A ಕೆಟಗರಿ ಜನರಲ್ ಮೆರಿಟಲ್ಲಿ ಅದು ಹೈದರಾಬಾದ್ ಕರ್ನಾಟಕ 77,000 ಸುಮಾರು 480 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಕನ್ನಡ ಮೀಡಿಯಂ ಹೈದರಾಬಾದ್ ಕರ್ನಾಟಕ ಸುಮಾರು 89,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿರುವಂಥ ಮೆಡಿಕಲ್ ಕಾಲೇಜಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟಿಗೆ ಬಹಳಷ್ಟು ಸೀಟ್ ಇರ್ತಾವೆ. ನೆಕ್ಸ್ಟ್ ಇನ್ನೊಂದೇನೆಂದ್ರೆ ಆಲ್ಮೋಸ್ಟ್ ಆಲ್ ನಾನು ನೋಡಿದ ಪ್ರಕಾರ ಆಲ್ಮೋಸ್ಟ್ ಆಲ್ ಭಾಳ ಅಂದ್ರೆ ಈ ವರ್ಷನೂ ಆ ಕಡೆನೂ ಸೀಟ್ ಇನ್ಕ್ರೀಸ್ ಆಗೋ ಚಾನ್ಸಸ್ ಜಾಸ್ತಿ ಐತಿ. ಓಕೆ, ಕೊಪ್ಪಳ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಜನರಲ್ ಮೆರಿಟ್ ಕಟ್ ಆಫ್ ಆಲ್ ಇಂಡಿಯಾ ರ್ಯಾಂಕಿಂಗ್ 38,000 ರ್ಯಾಂಕಿಗೆ ಲಾಸ್ಟ್ ಇಯರ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು, ಸುಮಾರು
13 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟು ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ 65,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 489 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟು ಕನ್ನಡ ಮೀಡಿಯಮ್ 54,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 498 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಹೈದರಾಬಾದ್ ಕರ್ನಾಟಕ ಕನ್ನಡ ಮೀಡಿಯಮ್ಗೆ 83,000 ಸುಮಾರು 476 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟು ರೂರಲ್ 44,000 ಸುಮಾರು 507 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟ್ ಹೈದರಾಬಾದ್ ಕರ್ನಾಟಕ ಸುಮಾರು 72,000 ಆಲ್ ಇಂಡಿಯಾ ರ್ಯಾಂಕಿಂಗ್ ವಿತ್ 484 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೋಡ್ಬೋದು ನೀವು ಇಲ್ಲಿ ಎಷ್ಟೆಷ್ಟು ಡಿಫ್ರೆನ್ಸ್ ಐತಿ ಅಂದ್ರೆ, ಜನರಲ್ ಮೆರಿಟಿಗೆ 513 ಇದ್ರೆ ಜನರಲ್ ಮೆರಿಟ್ ಕಲ್ಯಾಣ ಕರ್ನಾಟಕಕ್ಕೆ 489 ಐತಿ. ಆಲ್ಮೋಸ್ಟ್ ಆಲ್ ಎಷ್ಟು ಮಾರ್ಕ್ಸಿಂಗ್ ಡಿಫ್ರೆನ್ಸ್ ಅಂದ್ರೆ ಅರೌಂಡ್ 23 ಮಾರ್ಕ್ಸ್ ಏನೈತಿಲ್ಲ ಡಿಫ್ರೆನ್ಸ್ ನೋಡ್ಬೋದು. ನೆಕ್ಸ್ಟ್ ಜನರಲ್ ಮೆರಿಟು ರೂರಲ್ ಹೈದರಾಬಾದ್ ಕರ್ನಾಟಕ 72,000 ಐತಿ, ಅರೌಂಡ್ 30,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಡಿಫ್ರೆನ್ಸ್ ಐತಿ. ಜನರಲ್ ಮೆರಿಟು ಮತ್ತು ಹೈದರಾಬಾದ್ ಕರ್ನಾಟಕ ಕನ್ನಡ ಮೀಡಿಯಮ್ ಅರೌಂಡ್ 40,000ಕಿಂತ ಮೇಲೇನೆ ಏನೈತಿಲ್ಲ ಕಟ್ ಆಫ್ ಡಿಫರೆನ್ಸ್ ಐತಿ. ಇದೇನೈತಿಲ್ಲ ಪ್ರಿವಿಯಸ್ ಇಯರ್ ಕಟ್ ಆಫ್ ಆಗಿರ್ತೈತಿ. ನೆಕ್ಸ್ಟ್ ಯಾವ ಕಾಲೇಜದ ವಿಡಿಯೋ ಬೇಕತ್ತೆ ಕಮೆಂಟ್ ಬಾಕ್ಸ್ದಾಗೂ ಕಮೆಂಟ್ ಮಾಡಿರಿ. ಇದೇ ರೀತಿ ಅಪ್ಡೇಟ್ಗಾಗಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.